ಮುಂದೆ ಕರ್ಕರಾಶಿಯವರಿಗೆ ರಾಶಿಯಲ್ಲೇ ಗುರು ಉಚ್ಚದಲ್ಲಿದ್ದಾಗ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಆದರೆ ಯು ವಿಲ್ ಲೈಕ್ ಇಟ್. ಒಂದು ರೀತಿಯ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ನಿಮಗೆ ಹೆಚ್ಚಿನ ಇಂಪಾರ್ಟೆನ್ಸ್, ಎರಡು ರೀತಿಯ ಸಂದರ್ಭ ಇರುತ್ತೆ. ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟುಬಿಡ್ತಾರೆ, ಆದರೆ ಬೆನ್ನು ತಟ್ಟೋರು ಯಾರೂ ಇರಲ್ಲ. ಎಷ್ಟೇ ಮಾಡಿದ್ರೂ ಒಂದು ಒಳ್ಳೆ ಮಾತು ಬರೋದಿಲ್ಲ. ಆವಾಗ ಏನಾಗುತ್ತೆ, ನಾನು ಕತ್ತೆ ಥರ ದುಡಿತಾ ಇದ್ದೇನೆ, ಆದರೆ ನನಗೆ ರೆಕಾಗ್ನಿಷನ್ ಅನ್ನೋದಿಲ್ಲ ಅಥವಾ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಅನ್ನೋದಿಲ್ಲ ಅಂತಂತ ಸ್ವಲ್ಪ ಈಗೋ ಹರ್ಟ್ ಆಗುತ್ತೆ ಎಷ್ಟೋ ಜನಕ್ಕೆ. ಇನ್ನೊಂದು, ಬೇಕಾದಷ್ಟು ಕೆಲಸ ಕೊಡೋದು ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ಇಂಪಾರ್ಟೆನ್ಸನ್ನು ಅಥವಾ ಒಂದು ಬಡ್ತಿಯನ್ನು, ಒಂದು ಬೆನ್ನು ತಟ್ಟೋದನ್ನು, ಅದು ಯಾವಾಗಲೂ ಹಣಕಾಸಿನ ರೂಪದಿಂದಲೇ ಬರಬೇಕು ಅಂತೇನಿಲ್ಲ. ಎರಡು ಒಳ್ಳೆ ಮಾತಾಡಿದ್ರೂ ನಮಗೆ ಸಂತೋಷ ಆಗ್ತದೆ, ಯಾಕಂದರೆ ಈಗೋ ವಿಲ್ ಗೆಟ್ ಸ್ಯಾಟಿಸ್ಫೈಡ್. ಸೊ ನಾವೆಲ್ಲರೂ ಕೂಡ ಈಗೋವನ್ನು, ನಮ್ಮ ಅಹಂ ಕೃತಿ ಅಂತಂತ ಏನು ಹೇಳ್ತೀವಿ, ಅದು ಯಾವಾಗಲೂ ಕೆಟ್ಟದ್ದೇನೆಲ್ಲ ಅಹಂಕೃತಿ ಅನ್ನೋದು, ಅದು ಒಳ್ಳೆಯದು. ಆದರೆ ಅದು ದುರುಪಯೋಗ ಆದಾಗ ಅದು ಕೆಟ್ಟದಾಗುತ್ತೆ ಅಹಂಕಾರದಿಂದ. ಹಾಗಾಗಿ ಈ ಗುರುವಿನ ಅನುಕೂಲ ರಾಶಿಯಲ್ಲೇ ಇದ್ದಾಗ ಕೆಲಸದ ಒತ್ತಡ, ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನ, ಅವರಿಗೆ ಧರ್ಮ ಕಾರ್ಯಾದಿಗಳಲ್ಲಿ ಆಸಕ್ತಿ ಮತ್ತು ಅವರಿಂದ ಕುಟುಂಬಕ್ಕೆ ಅನುಕೂಲವಾಗ್ತಕ್ಕಂಥದ್ದು, ಈ ರೀತಿಯ ಅನೇಕ ಶುಭ ಫಲವನ್ನು ಪಡಿತಾರೆ. ಒತ್ತಡವೂ ಇರುತ್ತೆ, ಕೆಲಸ ಜಾಸ್ತಿನೂ ಆಗ್ತದೆ. ಅನೇಕರು ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡೋದು, ಹೊಸ ಜಾಗವನ್ನು ಮಾಡೋದು, ಹೊಸ ಕಟ್ಟಡಗಳನ್ನು ಕಟ್ಟತಕ್ಕಂಥದ್ದು, ಮತ್ತು ಆ ಕುಟುಂಬದ ತಂದೆಯ ತಾಯಿಯ ಕಡೆಯ ಆಸ್ತಿಯು ಬರಬೇಕಾಗಿರ್ತಕ್ಕಂಥದ್ದು ಬರುವುದು, ಈ ರೀತಿಯ ಅನೇಕ ಫಲಗಳನ್ನು ನಾವು ಚಿಂತನೆ ಮಾಡ್ಬೋದು ಗುರುವಿನ ಅನುಕೂಲದಿಂದ ಅಥವಾ ಉಚ್ಚ ಗುರುವಿನ ಅನುಕೂಲದಿಂದ. ಇದರಲ್ಲಿ ಹಲವರಿಗೆ ಹಲವಾರು ಫಲವು ಬರಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಅಧಿಕವಾಗಿರ್ತಕ್ಕಂತಹ ಕೆಲಸ, ಅಧಿಕವಾಗಿರ್ತಕ್ಕಂತಹ ಒಂದು ಒತ್ತಡ, ಆದಾಯವೂ ಕೂಡ ಒಳ್ಳೆಯದಿರ್ತದೆ. ಕರ್ಕರಾಶಿಯವರಿಗೆ ಲಕ್ಷ್ಮೀನಾರಾಯಣರು, ದುರ್ಗಾದೇವಿಯ, ಲಕ್ಷ್ಮೀನಾರಾಯಣರು ಅಂತಂದರೆ ಶ್ರೀನಿವಾಸ ದೇವರು, ದುರ್ಗಾದೇವಿಯ ಒಂದು ಅರ್ಚನೆ ಸೇವೆ, ದೀಪ ಸೇವೆ, ಇದನ್ನು ವಿಶೇಷವಾಗಿ ಮಾಡಿಕೊಂಡು ಮಂಗಳವಾರ ಶುಕ್ರವಾರದೊಂದು ದೇವತಾ ರಕ್ಷಣೆಯನ್ನು ಪಡ್ಕೊಂಡು ಮುಂದೆ ಹೋಗೋದು ಅಂತಂತ ಕರ್ಕರಾಶಿಯವರಿಗೆ